ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ವಿಠ್ಠಲನಗರ ಬಡಾವಣೆಯಲ್ಲಿ ಇರುವ ಶ್ರೀ ಹನುಮಾನ ದೇವಸ್ಥಾನದಲ್ಲಿ ಅಧಿಕ ಮಾಸದ ಅಂತ್ಯದ ಅಂಗವಾಗಿ ಅಧಿಕ ಮಾಸ ಭಜನಾ ಮಂಡಳಿಯ 33 ಜನ ಮಹಿಳೆಯರು ಕೋಲಾಟ, ಭಜನೆ, ದೀಪೋತ್ಸವ ಮತ್ತು ಗೌರಿ ಪೂಜೆ ನೆರವೇರಿಸುವುದರ ಮೂಲಕ ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ಅಧಿಕ ಮಾಸದ ಅಂತ್ಯದ ಅಂಗವಾಗಿ ಕಲಬುರಗಿ ನಗರದ ವಿಠ್ಠಲನಗರ ಬಡಾವಣೆಯಲ್ಲಿ ಇರುವ ಶ್ರೀ ಹನುಮಾನ ದೇವಸ್ಥಾನದಲ್ಲಿ ಅಧಿಕ ಮಾಸ ಭಜನಾ ಮಂಡಳಿಯ ವತಿಯಿಂದ 33 ಮಹಿಳೆಯರು ಸೇರಿ ಕೋಲಾಟ, ಭಜನೆ, ದೀಪೋತ್ಸವ, ಗೌರಿ ಪೂಜೆಯ ನಂತರ ಶ್ರೀ ಹನುಮಾನ ಮೂರ್ತಿಗೆ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅಧಿಕ ಮಾಸ ಭಜನಾ ಮಂಡಳಿಯ ಸಂಧ್ಯಾ ಕಲ್ಮಣ್ಕರ್, ಅನಿತಾ ಅಭಿಜಿತ್ ಪಾಟೀಲ್, ಭವಾನಿ ಕಾನಿಹಾಳ್, ಚೈತ್ರಾ ಕುಲಕರ್ಣಿ, ಚೈತನ್ಯ, ದೀಪಾ ಪಿ ಮುಖಿ, ರವೀಂದ್ರನಾಥ್ ಕುಲಕರ್ಣಿ, ಡಾಕ್ಟರ್ ಸಂಧ್ಯಾ ದೇಶಪಾಂಡೆ, ಡಾಕ್ಟರ್ ಯಾಲ್ ಆಂಟಿ, ಕೀರ್ತಿ ಕುಲಕರ್ಣಿ ಆನಂದನಗರ್, ಲತಾ ನರೋಣ, ಲಕ್ಷ್ಮೀಕಾಂತ್ ಕುಲಕರ್ಣಿ, ಮಧುಮತಿ, ಮಮತಾ ದೇಸಾಯಿ, ನೀರಜಾ ಕುಲಕರ್ಣಿ, ನಿಮ್ಮ ಅಕ್ಕ, ಓಂಕಾರ ಯು, ಪಲ್ಲವಿ ಕುಲಕರ್ಣಿ, ಪ್ರಿಯಾಂಕಾ ವೈದ್ಯ, ಪುಷ್ಪಾ ಕುಲಕರ್ಣಿ, ರಾಧಿಕಾ ಗೋಗಲೆ, ರಾಜಲಕ್ಷ್ಮಿ ಗುಂಡುಗುರ್ತಿ, ರಜನಿ ಓಂಕಾರ್, ರೇಖಾ ರಾಜೇಶ್ವರ್, ಸಂಧ್ಯಾ ಚಿಮ್ಮಲಗಿ, ಸಂಧ್ಯಾ ನಾಯಕ್, ಸಾವಿತ್ರಿ ಸಂಭ್ರಮ್, ಶಾರದಾ ಕಿತ್ತೂರ್, ಶರ್ಮಿಳಾ ಕರಲ್ಗಿ, ಶೀಲಾ ಹೇಜಿಬ್, ಶ್ರೀದೇವಿ ಕುಲಕರ್ಣಿ, ಶ್ರೀಲತಾ ಜೋಶಿ, ಸುನಂದಾ ಜಹಾಗೀರ್ದಾರ್, ಸುಷ್ಮಾ, ಶರ್ಮಿಳಾ ಕರಲ್ಗಿ, ತನುಜಾ, ವೀಣಾ ಚಿಮ್ಮಲಗಿ, ವೀಣಾ ಹೇಜಿಬ್, ವಿಜಯಲಕ್ಷ್ಮಿ ಜೋಶಿ, ವೈಜಂತಿ ಸೇರಿದಂತೆ ವಿಠ್ಠಲನಗರ, ಖುಬಾ ಪ್ಲಾಟ್, ಬ್ರಹ್ಮಪುರ ಬಡಾವಣೆಯ ಮಹಿಳೆಯರು ಅತಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ನಾನು ಶ್ರೀಕಾಂತ್ ಕುಲಕರ್ಣಿ ಅಂತ ಹೇಳಿ ಈ ಗುಡಿದು ಒಬ್ಬ ಚೀಫ್ ಟ್ರಸ್ಟಿ ನಾನು. ಇದು ಗುಡಿ ಸ್ಥಾಪನೆ ಆಗಿ 1981ರಲ್ಲಿ ಪೇಜಾವರ ಶ್ರೀಗಳ ಹಸ್ತದಿಂದ ಇದು ಸ್ಥಾಪನೆ ಆಯಿತು. ಅದಾದ ಸಾಕಷ್ಟು ನಮ್ಮ ಹತ್ರ ಪಂಡಿತರು ಬಂದು ಹೋಗ್ಯಾರ. ಪಂಡಿತರು ಬನ್ನಂಜೆ ಗೋವಿಂದಾಚಾರ್ಯ ಒಂದು 18 ವರ್ಷ ನಮ್ಮ ಹತ್ರ ಪ್ರವಚನ ಮಾಡಿದ್ದಾರೆ. ಬೆಳಗ್ಗೆ ಉಪನಿಷತ್ತು, ಸಾಯಂಕಾಲ ಭಾಗವತ ಅಥವಾ ಮಹಾಭಾರತ ಬಗ್ಗೆ ಹೇಳ್ತಿದ್ರು. ಆಮೇಲೆ ಎರಡನೇದಾಗಿ ಸಾಕಷ್ಟು ಧಾರವಾಡದಿಂದ ಬಂದರು. ಆಮೇಲೆ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಸಹಿತ ಎಲ್ಲ ಬಂದು ಹೋಗಿದ್ದ ಪಂಡಿತರು ಬಂದು ಹೋಗಿ ಪ್ರವಚನ ಕೊಟ್ಟಿದ್ದಾರೆ ಅವರು. ಮತ್ತು ನಮ್ಮ ಹಣಬಪ್ಪ ಇಲ್ಲಿ ವಿಠ್ಠಲನಗರ ಆಂಜನೇಯ ಭಾಳ ಶಕ್ತಿವಂತಿದ್ದಾನೆ. ಭಾಳ ಜನರದ್ದು ಆಶಾ ಪೂರೈಸಿದೆ. ಯಾರು ಭಕ್ತರು ನೀವು ನೆನೆಸ್ಕೊಂಡಿದ್ದಾರೆ ಅವರು ಎಲ್ಲರಿಗೂ ನಮ್ಮ ಆಶೀರ್ವಾದಲಿಂತ ಅವ್ರವ್ರ ಕೆಲಸ ಎಲ್ಲ ಆಗ್ಯದ. ಹೀಗಾಗಿ ಪ್ರತಿ ಸಲ ಅನ್ಬೋತಾರೆ ಹೆಣ್ಮಕ್ಳೆಲ್ಲ ಮ್ಯಾಕ್ಸಿಮಮ್ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಅಂದ್ರೆ ಭಜನೆ ಮಾಡೋದು, ಇದು ಮಾಡೋದು ಯಾವುದು. ಈಗ ಅಧಿಕ ಮಾಸದಿಂದ ಸಾಧಾರಣ 35 ದಿವಸದಿಂದ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. 31 ಸಾಯಂಕಾಲ 4:15 6 ಗಂಟೆ 6:30 ಗಂಟೆ ತನಕ ಭಕ್ತಿ ಭಾವನೆ ಅಂತೆಲ್ಲ ಸಾಧಾರಣ 30ರಿಂದ 40 ಜನ ಎಲ್ಲ ಹೆಣ್ಮಕ್ಳು ಇದು ಭಜನೆ ಮಾಡ್ತಾರೆ. ಹೀಗಾಗಿ ಭಾಳ ನಮ್ಮ ಆಂಜನೇಯ ವಿಠ್ಠಲನಗರ ಹನುಮಾನ್ ದೇವರ ಗುಡಿ ಅಂದ್ರೆ ಭಾಳ ಈ ಏರಿಯಾದಲ್ಲೇ ಭಾಳ ಜಾಗೃತ ಹನುಮಪ್ಪ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಅಧಿಕ ಮಾಸ ಎಂಬುದು ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಇದಕ್ಕೆ ಮಲಮಾಸ ಅಂತಲೂ ಕರೀತಾರೆ. ಯಾವ ತಿಂಗಳಲ್ಲಿ ಸೂರ್ಯನ ರಾಶಿ ಸಂಕ್ರಮಣದಲ್ಲಿ ಇರುವುದಿಲ್ಲವೋ ಅದಕ್ಕೆ ಮಲಮಾಸ, ಅಧಿಕ ಮಾಸ ಎಂದು ಕರೀತಾರೆ. ಈ ಮಾಸದ ನಿಯಾಮಕ ಶ್ರೀ ಪುರುಷೋತ್ತಮನೇ ಆಗಿದ್ದಾನೆ. ಈ ಮಾಸದಲ್ಲಿ 33 ದೇವತೆಗಳ ಪೂಜೆ ಆಗುತ್ತದೆ.
ಅವ್ರು ಯಾರ್ಯಾರು ಅಂದರೆ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ವಷಟ್ಕಾರ ಮತ್ತು ಪ್ರಜಾಪತ್ಯ, ಹೀಗೆ 33 ದೇವತೆಗಳ ಮಾಸ ನಿಯಾಮಕ ಶ್ರೀ ಪುರುಷೋತ್ತಮ ಆಗಿದ್ದಾನೆ. ಈ ಮಾಸದಲ್ಲಿ ಜಪ, ತಪ, ದಾನ, ಧರ್ಮ, ಶ್ರವಣ, ಪುರಾಣ ಶ್ರವಣ, ಕೀರ್ತನ ಇದಕ್ಕೆ ಬಹಳ ಮಹತ್ವವಿದೆ. ಅಧಿಕಸ್ಯ ಅಧಿಕ ಫಲಂ ಎಂಬ ಉಕ್ತಿಯಂತೆ ನಾವು ಒಂದು ಸ್ವಲ್ಪ ದಾನ ಮಾಡಿದರೆ ದುಪ್ಪಟ್ಟು ಇದು ಫಲ ಸಿಗುತ್ತದೆ ಅಂತೆ. ಅದಕ್ಕೆ ನಾವು ಆದಷ್ಟು ಈ ಮಾಸದಲ್ಲಿ, ಈ ತಿಂಗಳಲ್ಲಿ ಜಪ, ತಪ, ದಾನ ಇವುಗಳನ್ನು ಮಾಡಬೇಕು. ಹೋಮ ಇವುಗಳನ್ನು ಮಾಡಬೇಕು. ಅಪೂಪ ದಾನ 33 ಸಂಖ್ಯೆಯಲ್ಲಿ ಅಪೂಪ ದಾನಗಳನ್ನು ಕೊಡಬೇಕು. ಆಮೇಲೆ ಅಖಂಡ ದೀಪ ಹಚ್ಚಿದರೆ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ ಅಂತಾರೆ. ಆಮೇಲೆ 1 ತಿಂಗಳವರೆಗೆ ತಾಂಬೂಲ ದಾನ ಮಾಡಿದರೆ ಸೌಭಾಗ್ಯ ವೃದ್ಧಿ ಆಗುತ್ತದೆ ಅಂತ ಹೇಳುತ್ತಾರೆ. ಹಾಗೆ ಮನೆಯಲ್ಲಿ ಗೃಹಿಣಿಯರು 33 ರಂಗೋಲಿಗಳನ್ನು ಹಾಕುತ್ತಾರೆ. ಶಂಖ, ಚಕ್ರ, ಸ್ವಸ್ತಿಕ, ಗೋಪದ್ಮ ಇವುಗಳನ್ನೆಲ್ಲ ರಂಗೋಲಿಗಳನ್ನು ಹಾಕಿ ತಮ್ಮ ತಮ್ಮ ಇಷ್ಟಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಇದೊಂದು ಪುರುಷೋತ್ತಮ ಮಾಸ ಎಂದರೆ ಒಂದು ಅಪಾರ ಮಹಿಮೆ ಇದೆ. ಹೇಳಲಿಕ್ಕೆ ಅಷ್ಟು ಇದು ಇಲ್ಲ, ವರ್ಣಿಸಲು ಅಷ್ಟು ಪದಗಳೇ ಇಲ್ಲ. ಅಷ್ಟು ಪುರುಷೋತ್ತಮ 3 ವರ್ಷಕ್ಕೊಮ್ಮೆ ಇದು ಬರುತ್ತದೆ ಈ ಮಾಸ. ಇವತ್ತು ದೀಪೋತ್ಸವ ಮಾಡಿದ್ದೇವೆ. ಇಲ್ಲಿ ದಿನಾಲು 33 ಹಾಡು ಹಾಡಿರ್ತೇವೆ, ದಿನಾಗಲೂ 1 ತಿಂಗಳವರೆಗೆ. ಇವತ್ತು ಅಮಾವಾಸ್ಯೆ ಇರೋ ದಿನ ದೀಪೋತ್ಸವ ಮಾಡಿದ್ದೇವೆ. 33 ದೀಪಗಳನ್ನು ಹಚ್ಚಿದ್ದೇವೆ, ಕೋಲಾಟ ಆಡಿದ್ದೇವೆ. ನಾನು ಇಲ್ಲಿ ಗುಲ್ಬರ್ಗಾದ ವಿಠ್ಠಲನಗರ ಹನುಮಾನ್ ದೇವ್ರ ಗುಡಿಯ ಅಭಯಹಸ್ತ ವರದಾಂಜನೇಯ ಮಂದಿರದಲ್ಲಿಂದ ಮಾತಾಡ್ತಿರೋದು. ಇವತ್ತಿನ ನಮ್ಮ ಕಾರ್ಯಕ್ರಮ ಎಲ್ಲ ಗೌರಿ ಪೂಜೆ ಮಾಡೋದು, ಅಧಿಕ ಮಾಸದ ವಿಶೇಷ ಅಧಿಕ ಮಾಸದ ಪೂಜೆ, ಆಮೇಲೆ ಭಜನೆ, 33 ದಿನ 33 ಹಾಡುಗಳನ್ನು ಹಾಡಿ ಪುರಂದರ ನಮ್ಮ ಇಲ್ಲಿ ಶ್ರೇಷ್ಠ ದಾಸರು ಅಂತಂದು ನಾವು ಮೊದಲಿನಿಂದನೇ ಎಲ್ಲ ಇದು ಆಗಿದಂಥ ನಮ್ಮ ಪುರಂದರ ದಾಸರ ಹಾಡುಗಳನ್ನೇ ಹಾಡ್ಕೊಂಡು ನಾವು ಇಲ್ಲಿ ತನಕ ಬಂದಿದ್ದೀವಿ. ಈಗಲೂ ಮುಂದೂ ಅದನ್ನೇ ಮಾಡ್ಕೊತೇ ಹೋಗ್ತೀವಿ. ಆಮೇಲೆ ನಾವು ಇಲ್ಲೆಲ್ಲ ಇವತ್ತು ಗೌರಿ ಪೂಜಾ, ಲಕ್ಷ್ಮೀ ವೆಂಕಟರಮಣ ಪೂಜಾ, ಪಾಂಡುರಂಗ ರುಕ್ಮಿಣಿ ಪೂಜಾ, ಆಮೇಲೆ ನಮ್ಮ ಇಲ್ಲಿ 33 ಭಜನೆ ಹಾಡುಗಳು ಹಾಡೋದು, ಆಮೇಲೆ ನಮ್ಮ ಕೋಲಾಟ, ನಮ್ಮ ಎಲ್ಲ ಗ್ರೂಪ್ನಿಂದ ನಮ್ಮ ಎಲ್ಲ ಭಜನಾ ಮಂಡಳಿಯವರು ಕೋಲಾಟದ ಕಾರ್ಯಕ್ರಮ, ಆಮೇಲೆ ಮಹಾಮಂಗಳಾರತಿ, 33 ತುಪ್ಪದ ದೀಪದಿಂದ ಎಲ್ಲರೂ ದೀಪಾರತಿಯನ್ನು ಮಾಡಿ ಇವತ್ತಿನ ಎಲ್ಲ 1 ತಿಂಗಳ ಕಾರ್ಯಕ್ರಮವನ್ನು ಇವತ್ತಿಗೆ ನಾವು ಸಮಾಪ್ತಿ ಮಾಡ್ತಾ ಇದ್ದೀವಿ. ಆಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ. ಆಮ್ಯಾಗ ಸ್ಟಾರ್ಟ್ ಮಾಡಿದಾಗ ಒಂದು 5 ಜನ ಇದ್ವಿ. ಆಮೇಲೆ ಬರ್ತಾ ಎಲ್ಲರೂ 30-40 ಜನ ಬರ್ತಾಯಿದ್ರು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇಷ್ಟು ಜನ ಬರ್ತಾರಂತೆ. ಅದು ಏನೋ ಹನುಮಾನ್ ಟೆಂಪಲ್ದು ಒಂದು ಇದು ಇರಬೇಕು ಅಂತ ಅನ್ನಿಸ್ತು ನಮಗೆ. ಅಷ್ಟು ಜನ ಬರ್ತಾಯಿದ್ರು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇಷ್ಟು ಜನ ಬರ್ತಾರಂತ. ಅಷ್ಟು ಜನ ಬಂದರು. ದಿವಸ ಒಂದು ಪ್ರಸಾದ ಮಾಡ್ತಿದ್ದೆ ನಾನು. ನನ್ನ ಹೆಸರು ಶೀಲಾ ಹೆಜಿಬ್. ನಾವು ವಿಠ್ಠಲನಗರ ಗೃಹಿಣಿಯರು. 40 ವರ್ಷ ಆಯಿತು
ಈ ಹನುಮಾನ್ ದೇವರು ತಂದು ನಾವು ಇಲ್ಲಿ ಸ್ಥಾಪನಾ ಮಾಡಿ ನಮ್ಮ ಮನೆ ಆದ 1 ವರ್ಷಕ್ಕೆ ಹನುಮಾನ್ ದೇವರು ಸ್ಥಾಪನಾ ಮಾಡಿದೆವು. ಈ ಹನುಮಾನ್ ದೇವರು ಬಹಳ ಜಾಗೃತ ಇದ್ದಾನೆ. ಇಲ್ಲಿ ಎಲ್ಲವರು ಹೆಣ್ಣು ಮಕ್ಕಳು ಭಕ್ತರು ಎಲ್ಲರೂ ಬರ್ತಾರೆ. ಈಗ 33 ದಿವಸ ಅದಕ್ಕೆ ಸಲುವಾಗಿ ಗೌರಿಯನ್ನು ನಾವು ಕೂಡಿಸಿಕೊಂಡು ನಾವು 3 ಜನ ಗೌರಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಬೇಗ 5 ಗಂಟೆಗೆ ಬಂದು 7 ಗಂಟೆಯವರೆಗೆ ನಾವೆಲ್ಲ ಭಜನೆ ಹಾಡಿ ನರ್ತನೆ ಮಾಡಿ ಕೋಲಾಟ ಹಾಕಿ ಎಲ್ಲರೂ ಪ್ರಸಾದ ಮಾಡಿಕೊಂಡು ಬಂದು ಎಲ್ಲರಿಗೆ ಇಷ್ಟಿಷ್ಟು ಪ್ರಸಾದವನ್ನು ಕೊಡುತ್ತೇವೆ. ಎಲ್ಲರಿಗೆ ಅರ್ಶಿನ ಕುಂಕುಮವನ್ನು ಕೊಡ್ತಿದ್ದೇವೆ. ಕೊಟ್ಟು ಈ ಅಧಿಕ ಮಾಸದಲ್ಲಿ ನಾವು 1 ತಿಂಗಳನ್ನು ಪಾರಾಯಣ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು. ಅದಕ್ಕೆ ಹಿರಿಯರ ಮಾತು ಕೇಳಿ ಮತ್ತು ಈ ಆಂಜನೇಯ ಸ್ವಾಮಿ ಅಂಜನಾ ದೇವಸ್ಥಾನದ ಗುಡಿನಿಂದ ನಮಗೆ ಬಹಳ ಅನುಕೂಲವಾಗಿದೆ. ಈ ಅಂಜನಾ ದೇವಸ್ಥಾನವು ಬಹಳ ಭಕ್ತರಿದ್ದಾರೆ. ಅದಕ್ಕೆ ನಾವು ಈ ಅಂಜನಾ ಸ್ವಾಮಿಯನ್ನು ನಡ್ಕೊತಾ ಇದ್ದೀವಿ. ನಮ್ಮ ಮನೆಯಿಂದ ಇಲ್ಲಿವರೆಗೆ 5 ನಿಮಿಷ ಹಾದಿ ಇದೆ. ಆದ ಕಾರಣ ಬೇಗ ಬಂದು 5 ಗಂಟೆಗೆ ನಾವು ಎಲ್ಲರೂ ರೆಡಿ ಮಾಡಿ ಗೌರಿಯನ್ನು ಪೂಜೆಗೆ ಅಲಂಕಾರ ಮಾಡಿ ಹೂವುಗಳನ್ನು ಕಟ್ಟಿ ಎಲೆ ಎಡಕೆ ಮಾಡಿ ಎಲ್ಲ ಮುತ್ತೈದೆಯರಿಗೆ ಬಂದವರಿಗೆ ಎಲೆ ಎಡಕೆ ಬ್ಲೌಸ್ ಪೀಸು ಎಲ್ಲ ಕೊಟ್ಟು ಅವರಿಗೆಲ್ಲ ಪ್ರಸಾದವನ್ನು ಕೊಟ್ಟು ಮಂಗಳಾರತಿ ಮಾಡುತ್ತಾರೆ ಆಚಾರು. ಮಂಗಳಾರತಿ ಮಾಡಿ ತೆಗೆದುಕೊಂಡು ನಾವು ಎಲ್ಲ ಗೃಹಿಣಿಯರು ನಮ್ಮ ಮನೆಗೆ ಹಿಂತಿರುಗುತ್ತೇವೆ. ರಾತ್ರಿ ಹಳೆ ಆದ ಮೇಲೆ ನಮಗೆ ಎಲ್ಲನೂ ಒಳ್ಳೆಯದಾಗಿದೆ. ಈ ಹನುಮಾನ್ ದೇವರದಿಂದ ನಾವು ಅದರ ಭಕ್ತರಿದ್ದೀವಿ. ಆದ ಕಾರಣ ನಾವು ಈ ಹನುಮಾನ್ ದೇವರ ಗುಡಿಯಲ್ಲಿ ಬಿಡೋದಿಲ್ಲ. 3 ವರ್ಷಕ್ಕೊಮ್ಮೆ ಅಧಿಕವನ್ನು ನಾವು ಇಲ್ಲಿ ಬಂದು ಮಾಡ್ತಾ ಇದ್ದೇವೆ. ಕಲಬುರಗಿಯಲ್ಲಿ ಬೆಳ್ಳಂಬೆಳಿಗ್ಗೆ ನಿವೃತ್ತ ಪಂಚಾಯತ್ ರಾಜ್ ಇಂಜಿನಿಯರ್ ಮನೆಯ ಮೇಲೆ ದಾಳಿ ಮಾಡುವ ಮೂಲಕ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರು ಬಿಸಿ ಮುಟ್ಟಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಕಲಬುರಗಿಯಲ್ಲಿ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಿವೃತ್ತ ಪಂಚಾಯತ್ ರಾಜ್ ಇಂಜಿನಿಯರ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮನೆಯ ಮೇಲೆ ದಾಳಿ ನಡೆಸಿದ್ದಾರೆ. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮಾಣಿಕ ಕನಕಟ್ಟಿ ಅವರ ಮನೆಯ ಮೇಲೆ ದಾಳಿ ಮಾಡಲಾಗಿದೆ. ಕಲಬುರಗಿ ನಗರದ ಗೋದುತಾಯಿ ನಗರದ ಮನೆ ಸೇರಿದಂತೆ 5 ಕಡೆ ದಾಳಿ ನಡೆಸಲಾಗಿದೆ. ಬೀದರ್ ಜಿಲ್ಲೆಯ ಹಳ್ಳಿಖೇಡ್ ಗ್ರಾಮದ ಮನೆ, ಹುಮನಾಬಾದಿನ 2 ಕಾಂಪ್ಲೆಕ್ಸ್, ಹಳ್ಳಿಖೇಡ್ ಗ್ರಾಮದ ತೋಟದ ಮನೆಯ ಮೇಲೆ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದಲ್ಲಿ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ಕಲಬುರಗಿ ನಗರದ ಎಸ್ಎಸ್ ತೆಗ್ನೂರು ಪದವಿ ಪೂರ್ವ ಮತ್ತು ಪದವಿ ಮಹಾವಿದ್ಯಾಲಯದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಯುವ ಸಮುದಾಯ ತಂಬಾಕು ಉತ್ಪನ್ನಗಳಿಂದ ದೂರವಿರುವುದು ಮಾತ್ರವಲ್ಲ, ತಂಬಾಕು ದುಷ್ಪರಿಣಾಮದ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು. ತಂಬಾಕಿನ ವಿರುದ್ಧ ವಿದ್ಯಾರ್ಥಿಗಳು ಕೈಗೊಳ್ಳುವ ಜಾಗೃತಿ ಮಹತ್ವದ ಬದಲಾವಣೆ ತರಬಲ್ಲದು. ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ನಾಂದಿಯಾಗಬಹುದು. ಹಾಗೆ ವಿದ್ಯಾರ್ಥಿಗಳು ಚಟಕ್ಕೆ ಮತ್ತು ಆಕರ್ಷಣೆಗೆ ದಾಸರಾಗಬೇಡಿ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿಯ ಸದಸ್ಯ ಕಾರ್ಯದರ್ಶಿಗಳಾದ ಗೌರವಾನ್ವಿತ ಶ್ರೀನಿವಾಸ್ ನವಲೆ ಹೇಳಿದ್ದಾರೆ. ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ರಾಷ್ಟ್ರೀಯ ಬಾಯಿ ಆರೋಗ್ಯ ಕಾರ್ಯಕ್ರಮ, ವಾರ್ತಾ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿ ಹಾಗೂ ತೆಗನೂರು ಪಿಯು ಮತ್ತು ಪದವಿ ಮಹಾವಿದ್ಯಾಲಯ ಕಲಬುರಗಿ ಇವರ ಸಂಯೋಗದಲ್ಲಿ ತಂಬಾಕು ನಿಯಂತ್ರಣ ಕೋಶದ ವತಿಯಿಂದ ತೆಗನೂರು ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ ಹಾಗೂ ಜಿಲ್ಲಾ ತಂಬಾಕು ನಿಯಂತ್ರಣ ಅಧಿಕಾರಿಗಳಾದ ಡಾಕ್ಟರ್ ರಾಕೇಶ್ ಕಾಂಬ್ಳೆ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿಗಳಾದ ಎನ್ಒಎಚ್ಪಿ ಡಾಕ್ಟರ್ ರಾಜು ರಾಂಪುರೆ ಮಾತನಾಡಿ, ವಿದ್ಯಾರ್ಥಿಗಳು ತಂಬಾಕು ಸೇವನೆ, ಧೂಮಪಾನದಂತಹ ದುಶ್ಚಟಗಳಿಂದ ದೂರವಿರಲು ದೃಢ ನಿರ್ಧಾರ ಕೈಗೊಂಡರೆ ಅವರ ಭವಿಷ್ಯ ಉಜ್ವಲವಾಗಲು ಸಾಧ್ಯ ಎಂದರು. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಕಾರ್ಯಕ್ರಮದ ಸಲಹೆಗಾರರಾದ ಸುಜಾತಾ ಪಾಟೀಲ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಎಸ್ ತೆಗ್ನೂರ್ ಪಿಯು ಮತ್ತು ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಜ್ಯೋತಿ ತೆಗ್ನೂರ್ ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಸೋಷಿಯಲ್ ವರ್ಕರ್ ಕುಮಾರಿ ಆರತಿ ಧನಶ್ರೀ, ಜಿಲ್ಲಾ ಆಸ್ಪತ್ರೆಯ ತಂಬಾಕು ನಿಯಂತ್ರಣ ಕೇಂದ್ರದ ಸೈಕಟ್ರಿಕ್ ಕೌನ್ಸಿಲರ್ ಮಂಜುನಾಥ್ ಕಂಬಾಳಿಮಠ, ಡಿಇಒ ರವಿ ಪೂಜಾರಿ, ಉಪನ್ಯಾಸಕಿ ಅನುರಾಧ ಎಸ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದರು. ವಿಶೇಷವಾಗಿ ತಂಬಾಕು ರಹಿತ ಕೋಶದ ಪೋಸ್ಟರ್ಗಳನ್ನು ಬಿಡುಗಡೆಗೊಳಿಸಲಾಯಿತು. ಉಪನ್ಯಾಸಕರಾದ ರೇಣುಕಾ ಹಿರೇಮಠ್ ಸ್ವಾಗತಿಸಿದರು.
ಉಪನ್ಯಾಸಕರಾದ ರಮೇಶ್ ಬಡಿಗೇರ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿನಿಯರು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಹಾಗೂ ರಾಷ್ಟ್ರೀಯ ಬಾಯಿ ಆರೋಗ್ಯ ಕಾರ್ಯಕ್ರಮ ಮತ್ತು ಶಿಕ್ಷಣ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮತ್ತು ವಿಶೇಷವಾಗಿ ತೆಕ್ನೂರು PU ಮತ್ತು ಪದವಿ ಮಹಾವಿದ್ಯಾಲಯ ಕಲಬುರಗಿಗಳ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ಇವತ್ತು ವಿಶ್ವ ತಂಬಾಕು ರಹಿತ ದಿನ, ಈ ದಿನದ ಅಂಗವಾಗಿ ನಾವು ಜಿಲ್ಲೆಯಲ್ಲಿ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಮೂಲಕ ಮಾಸಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಸೊ ಆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತು ತಮ್ಮ ಕಾಲೇಜಿನಲ್ಲಿಯೂ ಕೂಡ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಸೊ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಮಾನ್ಯ ಗೌರವಾನ್ವಿತ ಶ್ರೀನಿವಾಸ್ ನವಲೇಸ್ ಅವರು, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿಯವರಿಗೂ, ಹಾಗೂ ಈ ವಿಶ್ವ ತಂಬಾಕು ರಹಿತ ದಿನ ಅನ್ನೋದು ಮೇ 31 ಪ್ರತಿ ವರ್ಷ WHO ಒಂದು ಹೊಸ ಥೀಮು ಅಥವಾ ಹೊಸ ಒಂದು ಕಾನ್ಸೆಪ್ಟಿನ ಮೂಲಕ, ಒಂದು ಘೋಷವಾಕ್ಯದ ಮೂಲಕ ಪ್ರತಿ ವರ್ಷ ಇದನ್ನ ವರ್ಲ್ಡ್ ಅಬ್ಸರ್ವೇಷನ್ ಡೇ ಅಂತ ಹೇಳಿ ಮಾಡ್ತಾರೆ. ಸೊ ಈ ಒಂದು ಕಾರ್ಯಕ್ರಮದ ಈ ವರ್ಷದ ಒಂದು ಥೀಮು ಅಥವಾ ಘೋಷವಾಕ್ಯ ಏನಪ್ಪಾ ಅಂತಂದ್ರೆ ಅನ್ಮಾಸ್ಕಿಂಗ್ ದ ಅಪೀಲ್, ಕೌಂಟರಿಂಗ್ ನಿಕೋಟಿನ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್ ಅಂತ ಹೇಳ್ತೀವಿ. ಸೊ ಈ ಒಂದು ಥೀಮು ಯಾರಿಗೆ ಹೆಚ್ಚು ಒತ್ತು ಕೊಟ್ಟು ಹೇಳಿರುವಂಥದ್ದು ಅಂತಂದ್ರೆ, ಇವತ್ತಿನ ಈ ತಂಬಾಕು ಉತ್ಪನ್ನಗಳನ್ನ ಅಥವಾ ಪದಾರ್ಥಗಳನ್ನ ಉತ್ಪಾದಿಸುವಂತ ಒಂದು ಕಂಪನಿಗಳು ವಿಶೇಷವಾಗಿ ಮಕ್ಕಳನ್ನ ಯಾವ ರೀತಿಯಾಗಿ ಅವರ ಆಕರ್ಷಕ ಮತ್ತು ಆಕರ್ಷಣೆಯ ಒಂದು ಇದ್ರ ಮೂಲಕ ಏನು ಉತ್ಪನ್ನಗಳ ಮೂಲಕ ಮಕ್ಕಳನ್ನ ಆಕರ್ಷಿಸ್ತಾರೆ ಅನ್ನುವಂಥ ಒಂದು ವಿಶೇಷ ಥೀಮನ್ನು ಇಟ್ಕೊಂಡು ಈ ಒಂದು ವಿಶ್ವ ತಂಬಾಕು ರಹಿತ ಒಂದು ವರ್ಲ್ಡ್ ಅಬ್ಸರ್ವೇಷನ್ ಡೇ ಅನ್ನ ನಾವು ಈ ವರ್ಷದ ಘೋಷವಾಕ್ಯದೊಂದಿಗೆ ಆಚರಿಸ್ತಾ ಇದ್ದೀವಿ. ಸೊ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಈ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಕೇವಲ ಈ ಜನ ಜಾಗೃತಿ ಕಾರ್ಯಕ್ರಮಗಳಲ್ಲದೆ ತರಬೇತಿ ಕಾರ್ಯಕ್ರಮಗಳನ್ನ, ಅದರೊಟ್ಟಿಗೆ ಎನ್ಫೋರ್ಸ್ಮೆಂಟ್ ಡ್ರೈವ್ಗಳನ್ನ, ಅಂದ್ರೆ ಯಾರು ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡ್ತಾರ ಅವರಿಗೆ ಕೋಟ್ಪಾ ಅನ್ನುವಂಥ ಒಂದು ಕಾಯ್ದೆಯನ್ನ ಜಾರಿ ಮಾಡುವಲ್ಲಿ ಸಾಕಷ್ಟು ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಈಗಾಗಲೇ ಕೆಲಸವನ್ನು ಕೂಡ ಮಾಡ್ತಾ ಇದೆ. ನಮ್ಮ ದೇಶದ ಒಂದು ಬುನಾದಿ ಅಂತೇಳಿ ಹೇಳ್ಬೋದು ನಮ್ಮ ಯುವ ಜನರು, ಯುವ ಪೀಳಿಗೆಗೆ ಒಂದು ಈ ಅವೇರ್ನೆಸ್ ಪ್ರೋಗ್ರಾಮ್ನ ನಾವು ಕೊಟ್ವಿ ಅಂತಂದರೆ ಅವ್ರಿಗೆ ಒಂದು ಜೀವನ ಏನು ಅನ್ನೋದನ್ನ ಅರ್ಥ ಆಗಲಿಕ್ಕೆ ಅದು ಸಹಾಯಕಾರಿಯಾಗಿದೆ. ಆದ ಕಾರಣ ಮೊದಲನೇದಾಗಿ ನಾನು ಅವ್ರನ್ನ ಅಭಿನಂದನೆಗಳನ್ನ ಸಲ್ಲಿಸಿ, ಇವಾಗ ನಿಮ್ಗಳನ್ನೆಲ್ಲ ಏಕೆ ಈ ಒಂದು ಕಾರ್ಯಕ್ರಮಕ್ಕೆ ಆರಿಸ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಕೇಳಿಕ್ಕೆ ಇಷ್ಟಪಡ್ತೀನಿ. ಸುಮಾರಾಗಿ ಭಾಳಷ್ಟು ಜನ ನಾನು ನೋಡಿದ್ದೀನಿ. ಮೊದಲನೇದಾಗಿ ವಿದ್ಯಾರ್ಥಿನಿಯರು, ನಮಗೆಲ್ಲ ಇದೆಲ್ಲ ಏಕೆ ಬೇಕು, ನಾವ್ಯಾಕೆ ಈ ಕಾರ್ಯಕ್ರಮ ಅಟೆಂಡ್ ಮಾಡಬೇಕು ಅಂತ ನಿಮ್ಗಳಲ್ಲಿ ಒಂದು ಕ್ವಶನ್ ನಿಮ್ಮ ಮನಸ್ಸಿನಲ್ಲಿ ಬಂದಿರಬಹುದು ಅಂತ ಅನ್ಕೋತೀನಿ, ಹೌದೋ ಇಲ್ವೋ? ಆದರೆ ನಿಮ್ಮ ಮನೆಗಳಲ್ಲೂ ಅಥವಾ ನಿಮ್ಮ ಊರಲ್ಲಿಯೋ ಎಷ್ಟೊಂದು ಜನರು ಇವಾಗ ಹಳ್ಳಿಯಿಂದ ಬಂದಿರ್ತೀರಿ, ದಿನಾಲೂ ಕಾಲೇಜಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಿರ್ತೀರಿ, ಬಸ್ನಲ್ಲಿ ನೋಡಿರ್ತೀರಿ, ನಿಮ್ಮ ಅಕ್ಕಪಕ್ಕದವರನ್ನ ನೋಡಿರ್ತೀರಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆಗಳಲ್ಲೇ ಹುಡುಕಿದ್ರೆ ಸಿಗ್ತಾರೆ ತಂಬಾಕು ಸೇವನೆ ಮಾಡೋರು, ಹೌದಲ್ವಾ? ಸೊ ಇದ್ರ ಬಗ್ಗೆ ನೀವು ತಿಳುವಳಿಕೆ ತಗೊಂಡ್ರಿ ಅಂತಂದ್ರೆ ನಿಮ್ಮ ಮನೆಯಲ್ಲಿನವರು ಅಥವಾ ನಿಮ್ಮ ಊರಿನವರು, ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಅವರನ್ನ ಒಂದು ನೀವು ಅವೇರ್ನೆಸ್ ಕೊಡಲಿಕ್ಕೆ ಅದು ಯೂಸ್ಫುಲ್ ಆಗುತ್ತೆ ಅಂತೇಳಿ ನಾನು ಹೇಳ್ಬೋದು. ಮೇ 31 ಸಂಡೇ ಬಂತು, ಹೀಗಾಗಿ ಆ ಕಾರ್ಯಕ್ರಮವನ್ನು ಸಂಡೇ ಇರೋದ್ರಿಂದ ಕೆಲವೊಂದು ಕಾಲೇಜ್ಗಳಲ್ಲಿ ಕೆಲವೊಂದು ಕಡೆ ಮಾಡೋಕ್ಕಾಗಲಿಲ್ಲ. ಆ ಕಾರಣದಿಂದ ನಂತರದ ದಿನಗಳಲ್ಲಿ ಮಾಡ್ತಾ ಇವತ್ತು ನಿಮ್ಮ ಕಾಲೇಜಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ವಿಶ್ವ ತಂಬಾಕು ರಹಿತ ದಿನ ಅಂದರೆ ಯಾಕೆ ಆಚರಿಸಬೇಕು, ಏನು ಇದನ್ನು ನಿಮಗೆ ಯಾಕೆ ಇದನ್ನು ಒಂದು ಕರೆದು ಇದ್ರ ಬಗ್ಗೆ ಹೇಳ್ತಾ ಇದ್ದೀವಿ ಅಂತಂದರೆ, ನಿಮಗೆಲ್ಲ ಗೊತ್ತಿದೆ ತಂಬಾಕು ಅಂತ ಬೆಳೀತಾರೆ, ಅದರ ಉತ್ಪನ್ನಗಳು ಯಾವ್ಯಾವು ಅಂತಲೂ ಗೊತ್ತಿದೆ. ಮೊದಲು ಗುಟ್ಕಾ ಅಂತಿತ್ತು, ಈಗ ಗುಟ್ಕಾ ಅದು ಬ್ಯಾನ್ ಮಾಡಿದ್ರಿಂದ ಅದನ್ನು ಬೇರೆ ಬೇರೆಯಾಗಿ ತಿಂತಾರೆ. ಒಂದು ಪ್ಯಾಕೆಟಲ್ಲಿ ಗುಟ್ಕಾ, ಇನ್ನೊಂದು ಪ್ಯಾಕೆಟಲ್ಲಿ ಅಡಿಕೆ ಬರುತ್ತೆ, ಇನ್ನೊಂದು ಪ್ಯಾಕೆಟಲ್ಲಿ ತಂಬಾಕು ಬರುತ್ತೆ, ಅದನ್ನು ಮಿಕ್ಸ್ ಮಾಡಿ ತಿಂತಾರೆ. ಸಿಗರೇಟು ತಂಬಾಕಿನಿಂದ ಆಗ್ತಕ್ಕಂಥದ್ದು. ಈ ರೀತಿಯಾದಂಥ ತಂಬಾಕಿನಂತ ಆದಂಥದ್ದನ್ನು ಕೆಲವೊಬ್ಬರು ಸೇವನೆ ಮಾಡ್ತಾರೆ, ಸಿಗರೇಟ್ ಸೇರ್ತಾರೆ, ತಂಬಾಕು ತಿಂತಾರೆ, ಮಾವ, ಈ ರೀತಿಯಾದಂಥ ಅದಕ್ಕೆ ಕೆಲವೊಂದು ಹೆಸರಿದೆ, ಆ ರೀತಿಯಾದಂಥ ತಿಂತಾರೆ. ಹಾಗಾದರೆ ತಿಂದರೆ ಏನಾಗ್ತಿತ್ತು, ಸಮಸ್ಯೆ ಏನು ಇದ್ರ ಬಗ್ಗೆ ಇಷ್ಟೊಂದು ಯಾಕೆ ಕಾಳಜಿ, ಇದಕ್ಕೆ ಏನು ಮಹತ್ವ, ತಿಂದರೆ ಯಾಕೆ ಇದು ಆಗಬೇಕು? ಏನಾಗ್ತಿದೆ ಅಂತಂದರೆ, ಈ ಹೆಚ್ಚು ತಿನ್ನೋರಿಗೆ ಭಯಂಕರ ರೋಗಕ್ಕೆ ಬಲಿಯಾಗ್ತಿದ್ದಾರೆ. ತಿನ್ನೋರು ಯಾರು? ಯುವಕರು ಜಾಸ್ತಿ
ಯುವಕರಲ್ಲಿ ಇವರು 13-14ನೇ ವಯಸ್ಸಿಗೆ ಸ್ಟಾರ್ಟ್ ಮಾಡ್ತಿದ್ದಾರೆ ಈ ರೀತಿಯಾದಂಥ ತಂಬಾಕನ್ನು ತಿನ್ನೋದು. ನಂತರದ ದಿನಗಳಲ್ಲಿ ಸಿಗರೇಟು ಇವೆಲ್ಲ ಹೆಚ್ಚಿನ ಪ್ರಮಾಣದ ಒಂದು ತಂಬಾಕು ಸೇವನೆ ಜಾಸ್ತಿ ಮಾಡ್ತಾ ಹೋಗ್ತಾರೆ. ನಂತರ ಇದರಿಂದ ಕ್ಯಾನ್ಸರ್ಗೆ ಒಳಗಾಗೋದು, ಲಂಗ್ಸ್ ಪ್ರಾಬ್ಲಮ್ಸು ಅಂದರೆ ಶ್ವಾಸಕೋಶ ಸಂಬಂಧಿ ರೋಗಗಳು, ಹೃದಯಕ್ಕೆ ಸಂಬಂಧಿಸಿದಂತಹ ರೋಗಗಳು ಇದರಿಂದ ಉಂಟಾಗಿ ಸಾಕಷ್ಟು ಸಾವು ನೋವುಗಳು ಆಗ್ತಿವೆ. ಸಾವೇ ಆಗ್ತಿದೆ ಹೆಚ್ಚಿನ ಸಂಖ್ಯೆಯಲ್ಲಿ. ಎಷ್ಟೊಂದು ಸಂಖ್ಯೆಯಲ್ಲಿ ಅಂತಂದರೆ ನಮ್ಮ ದೇಶದಲ್ಲಿ ಕೋಟಿಗಟ್ಟಲೆ ಜನ ಈ ಒಂದು ತಂಬಾಕಿನ ಉತ್ಪನ್ನ ಬಳಸಿ ಸಾಯ್ತಿದ್ದಾರೆ. ಈ ನಮಗೆ ಕರೋನಾ ಅದೆಲ್ಲ ಹೆದರಿಸ್ತು, ಕರೋನಾ ಬಂದು ಸಾಯ್ತಾರೆ ಅಂತ ಹೇಳಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಾವನ್ನು ನಮ್ಮ ತಂಬಾಕು ಸೇವನೆಯಿಂದ ಆಗ್ತಕ್ಕಂಥ ಜನರು ಸೇವನೆ ಮಾಡಿ ಸಾಯ್ತಿದ್ದಾರೆ. ಭಯಂಕರವಾಗಿ ದೇಶಕ್ಕೆ ಅಪಾಯ ತಂದಂತಹ ಒಂದು ಇದು ತಂಬಾಕು. ಇದರಿಂದ ನಾವು ಯುವ ಜನರನ್ನ ಕಳ್ಕೊತಾ ಇದ್ದೀವಿ, ತುಂಬ ಯುವ ಜನರನ್ನು ಕಳ್ಕೊತಾ ಇದ್ದೀವಿ. ಇದು ಈ ರೀತಿಯಾದಂಥದ್ದಕ್ಕೆ ಇಷ್ಟು ಸೀರಿಯಸ್ ಆಯಿತು. ಅದಾದ ನಂತರ ಇದಕ್ಕೆ ಕಾನೂನು ತಂದರು, ಇದನ್ನು ನಿಯಂತ್ರಿಸಬೇಕು ಅಂತ. ಈ ಪ್ರಾಡಕ್ಟ್ ಮಾರೋರು, ಈ ಸಿಗರೆಟ್ ಮತ್ತು ತಂಬಾಕಿನ ಉತ್ಪನ್ನ ಮಾರೋರು ಏನು ಮಾಡಿದರು ಅಂದರೆ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಏನಿರ್ತಾರೆ, ಪಿಕ್ಚರ್ನಲ್ಲಿ ಹೀರೋ ಆ್ಯಕ್ಟಿಂಗ್ ಮಾಡ್ತಾರಲ್ಲ, ಅವ್ರಿಗೆ ನಾಯಕರು ಅಂತಾರೆ, ಅವರು ಪೇ ಮಾಡಿ ಆ್ಯಕ್ಟ್ ಮಾಡೋರು, ಕಲಾವಿದರವರು, ಅವ್ರನ್ನ ಬಳಸಿ ಇದನ್ನು ತಿನ್ನಿ ಅಂತ ಹೇಳ್ತಾರೆ. ಮೊದಲೆಲ್ಲ ಡೈರೆಕ್ಟಾಗಿ ಅದರದ್ದು ತಂಬಾಕಿನನ್ನೇ ರೆಫರ್ ಮಾಡ್ತಿದ್ರು, ಆ್ಯಡ್ ಮಾಡ್ತಿದ್ರು. ಅದು ಮಾಡೋ ಹಾಗಿಲ್ಲ ಅಂತ ಒಂದು ಆ್ಯಕ್ಟ್ ಮಾಡಿದರು, ತಂಬಾಕನ್ನು ಮಾಡೋ ಹಾಗಿಲ್ಲ ಅಂತ. ಇವರೆಲ್ಲರೂ ಕ್ರಿಕೆಟ್ಗೆ ಸ್ಪಾನ್ಸರ್ ಮಾಡ್ತಿದ್ರು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಸ್ಪಾನ್ಸರ್ಶಿಪ್ ಮಾಡ್ತಿದ್ರು, ಪ್ರಮೋಷನ್ಸ್ ಕೊಡ್ತಿದ್ರು, ಲಾಭ ಆಗ್ತಿತ್ತಲ್ಲ ಕೊಡ್ತಿತ್ತು. ವಿಲ್ಸ್ ಅಂತ ಕಂಪ್ನಿ ಇತ್ತು ಸಿಗರೇಟಿಂದು, ನಮ್ಮ ಇಂಡಿಯಾ ಟೀಮ್ನೇ ಅದನ್ನು ರಿಪ್ರೆಸೆಂಟ್ ಮಾಡ್ತಿದ್ರು. ವಿಲ್ಸ್ ಅಂತ ಬರ್ಕೊತಿದ್ರು, ತುಂಬ ಹಿಂದೆ ನಾವೆಲ್ಲ ನೋಡಬೇಕಾದ್ರೆ. ಈಗೆಲ್ಲ ಹ್ಯಾಕ್ ಮಾಡೋ ಹಾಗಿಲ್ಲ. ಈ ರೀತಿ ತಂಬಾಕಿನ ಉತ್ಪನ್ನಗಳನ್ನು ಯಾರೂ ಪ್ರಮೋಟ್ ಮಾಡೋ ಹಾಗಿಲ್ಲ. ಈ ರೀತಿಯಾದಂಥದ್ದು ಬಂದರೆ ಇವರು ತಮ್ಮ ಉತ್ಪನ್ನಗಳನ್ನು ಜಾಸ್ತಿ ಮಾಡ್ಕೊಳ್ಳೋದು, ಅಂದರೆ ಯುವಜನರಿಗೆ ಮುಟ್ಲಿ ಅಂತ ಮಾಡಿದರು. ಇದು ಕೋಫ್ಟಾ ಅಂತ ಕಾನೂನು ಈಗ ಹೇಳಿದ್ರಲ್ಲ, ಅದು ಒಂದು ದೊಡ್ಡ ಕಾನೂನಿನ ಹೆಸರಿದೆ ಅದಕ್ಕೆ. ಆ ಕಾನೂನಿನ ಮೂಲಕ ಇವನ್ನೆಲ್ಲ ಸ್ಟಾಪ್ ಮಾಡಿಬಿಟ್ರು. ಆನಂತರ ಅವರೇನು ಮಾಡಿದರು, ಈ ನಮ್ಮ ಹೆಸರಿನ ಬ್ರ್ಯಾಂಡ್ನಲ್ಲಿ ತಂಬಾಕು, ಸಿಗರೇಟು, ಮದ್ಯ ಇವನ್ಯಾವನ್ನು ಅಡ್ವರ್ಟೈಸ್ ಕೊಡೋಕ್ಕೆ ಬರಲ್ಲ. ನಿಮ್ಮ ಹತ್ರ ಹ್ಯಾಕ್ ಮುಟ್ಟಬೇಕು, ನೀವೆಲ್ಲ ಇರ್ತೀರ ಇಲ್ಲಿ, ನಿಮ್ಗೆ ಗೊತ್ತಾಗಬೇಕು ಹೆಂಗೆ ಒಂದು ಕಂಪ್ನಿದೊಂದು ಪ್ಯಾಕೆಟ್ ಬರ್ತಿದೆ ಅಂತ ಮಾಡೋಕ್ಕೆ ಅವ್ರೇನು ಮಾಡಿದರು, ಅದರಲ್ಲಿ ಇಲಾಯ್ಚಿದು ಅಂದರೆ ಯಾಲಕ್ಕಿದು ಒಂದು ಪ್ಯಾಕೆಟ್ ಮಾಡ್ತೀವಿ ನಾವು, ಯಾಲಕ್ಕಿದು ಮಾಡ್ತೀವಿ ಅಂತ ಹೇಳ್ತಾರೆ, ಯಾಲಕ್ಕಿದು ಒಂದು ಕೊಡ್ತಾರೆ, ಕೇಸರಿ ಹಾಕ್ತೀವಿ ಕೇಸರಿದೊಂದು ಕೊಡ್ತಾರೆ, ಆ ವಿಮಲ್ ಕೇಸರಿ ಅಂತ ಬರುತ್ತೆ, ಅದ್ರದ್ದು ಅಡ್ವರ್ಟೈಸ್ ಕೊಡ್ತಾರೆ. ಆ್ಯಕ್ಚುಲಿ ವಿಮಲ್ ಅನ್ನೋದು ಪಾನ್ ಪರಾಗು ಮತ್ತು ತಂಬಾಕು ಉತ್ಪನ್ನ ಆದಂಥ ಹತ್ತಿದ್ದು. ಅಂದರೆ ನಿಮಗೆ ನೆನಪು ಬರಬೇಕು, ಈ ಇಲಾಯ್ಚಿ ತಿನ್ನೋದು ಮುಖ್ಯ ಅಲ್ಲ, ನಮ್ಮದು ಇನ್ನೊಂದು ಪ್ರಾಡಕ್ಟ್ ಇದೆ ಅದು ತಂಬಾಕಿಂದು, ಅದನ್ನು ತಿನ್ನಿ ಅಂತ. ಈ ರೀತಿಯಾದಂಥದ್ದೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಇದನ್ನು ಮಾಡಿಕೊಂಡು ಬಂದರು. ರಾಜಾಪುರದಲ್ಲಿನ ಒಂದೇ ಪ್ಲಾಟಿಗೆ ಇಬ್ಬರಿಗೆ ಖಾತೆ ನೀಡಿರುವ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸುವಂತೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕಲಬುರಗಿ ನಗರದ ರಾಜಾಪುರದ ಸರ್ವೆ ನಂಬರ್ 10ರಲ್ಲಿನ ಪ್ಲಾಟ್ ನಂಬರ್ 95 ರಾಜಾಪುರ ತಾಲೂಕಾ ಜಿಲ್ಲಾ ಕಲಬುರಗಿಯಲ್ಲಿ ಇರುವ ಈ ಪ್ಲಾಟಿನ ಇಬ್ಬರದು ಸೇಲ್ ಮತ್ತು ಗಿಫ್ಟ್ ಡೀಡ್ಗಳು ಆಧಾರದ ಮೇಲೆ ಮಹಾನಗರ ಪಾಲಿಕೆ ಕಲಬುರಗಿಯಲ್ಲಿ ಖಾತಾ ಒಂದು ಪ್ಲಾಟಿಗೆ ಒಂದೇ ಖಾತೆ ನೀಡಬೇಕು. ಆದರೆ ಇಬ್ಬರಿಗೂ ಸಹಿತ ಖಾತಾ ನೀಡಿರುವ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ತಮಗೆ ಮಾಹಿತಿ ನೀಡುವಂತೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಕಲಬುರಗಿಯ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸಚಿನ್ ಫರ್ತಾಬಾದ್, ಸುರೇಶ್ ಹನಗುಡಿ, ಅಣವೀರ್ ಪಾಟೀಲ್, ಗುಂಡು ಸಿಂಗ್, ಪಿಂಟು ಜಮಾದಾರ್, ಹುಲಿಕಂಠ್, ಮಲ್ಲು, ದರ್ಶನ್, ವೆಂಕಟೇಶ್ ಜಮಾದಾರ್, ಸಾಯಿಕುಮಾರ್ ಸಿಂಧೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತು ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ಕಲಬುರಗಿ ನಗರದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ಇವತ್ತು ಭೇಟಿ ನೀಡಕ್ಕೆ ಬಂದಿದ್ದೇವೆ. ಭೇಟಿ ನೀಡೋ ಉದ್ದೇಶ ಏನಂತಂದ್ರೆ, ಕಲಬುರಗಿ ನಗರದ ರಾಜಾಪುರ ಸರ್ವೆ ನಂಬರ್ 10 ಪ್ಲಾಟ್ ನಂಬರ್ 95ರಲ್ಲಿ ಒಂದೇ ಜಾಗದಲ್ಲಿ 2 ಖಾತೆಗಳನ್ನು ಮಹಾನಗರ ಪಾಲಿಕೆ ನೀಡಲಾಗಿದೆ. ಆದರೆ ಇವತ್ತು ಸಾದಾ ಖಾತಾ ಇದ್ದರೆ ಅದು ಮಾತು ಬೇರೆ. ಆನ್ಲೈನ್ ಖಾತೆಗಳನ್ನು ಒಂದೇ ಪ್ಲಾಟ್ ಮೇಲೆ 2 ಅಂದ್ರೆ ಖಾತೆಗಳು ತೆಗಿಬೇಕಾದ್ರೆ ಕಾನೂನು ಒಂದು ಪದ್ಧತಿ ಇದೆ. ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಡಬೇಕು, OTP ಬರಬೇಕು. OTP ಬಂದ ಮೇಲೆ ಅವರಿಗೆ ಆ ಮನಿ ಎದುರು ನಿಂತದ ಜಾಗದ ನಿಂತದ ಫೋಟೋ ಬರಬೇಕು.
ಅದು ಮಾಲಕಂದ ಇದೆಯಾ ಇಲ್ಲ ಅಂತಂದು ಅಂತದಾಗ ಅವ್ರಿಗೆ ರಿಜಿಸ್ಟರ್ ಎಲ್ಲಿಂದ ಜಾಗ ಯಾರಿಗ್ ಬಂತು, ಯಾರು ಇದ್ರ ಮೊದಲು ಮಾಲಕ್ ಇದ್ದಿರು ಅಂತ ಎಲ್ಲ ಬರ್ಬೇಕು. ಆದ್ರೆ ಏನು 2 ಖಾತಾದಾಗ ಒಂದು ಖಾತಾ ಏನ್ ಮಾಡ್ರಿ ಅಂತಂದ್ರೆ ಬರೇ ಗಿಫ್ಟ್ ಮೇಲೆ ಒಂದು ಖಾತಾ ಮಾಡ್ರಿ. ಅವ್ರು ಯಾರು ಅಂತಂದ್ರೆ ಮಲ್ಲಿಕಾರ್ಜುನ್ ಡಾಕ್ಟರ್ಗಳು. ಒಂದು ಡಾಕ್ಟರ್ಗಳನ್ನ ಹೆಂಡತಿ ಡಾಕ್ಟರ್ ಏನ್ ಮಾಡಿದ್ದಾನೆ, ಮೊದಲು ಖರೀದಿ ತೊಂದಿದ್ದಾನೆ. ಆ ಜಾಗದ ಡಾಕ್ಯುಮೆಂಟ್ಸ್ ಮಾಡಿ, ನಕಲಿ ಡಾಕ್ಯುಮೆಂಟ್ಸ್ ಮಾಡಿ ರಿಜಿಸ್ಟರ್ ಆಫೀಸ್ದಾಗ ಹೋಗಿ ರಿಜಿಸ್ಟರ್ ಮಾಡಿಸಿ ಹಳಿ ಖಾತಾ ತೆಗೆದು ಏನ್ ಮಾಡಿದ್ದಾನೆ, ನನ್ನ ಮೇಲೆ ನನಗೆ ನಾಳೆ ತೊಂದರೆ ಆಗ್ತದ ಅಂತಂದ್ರೆ ಅವ್ರ ಮಿಸ್ಸಸ್ ಆಗ ಡಾಕ್ಟರ್ ಅವ್ರ ಮಿಸ್ಸಸ್ ಆಗಿರುವ ಡಾಕ್ಟರ್ ಮೇಲೆ ಏನ್ ಮಾಡೇನೆ, ಅವ್ನ ಮಿಸ್ಸಸ್ ಮೇಲೆ ಗಿಫ್ಟೆಡ್ ಮಾಡೇನೆ ಅವ್ರಿಗೂ ಆನ್ಲೈನ್ ಖಾತಾಗಳನ್ನು ನೀಡಿದ್ದಾನೆ. ಆದ್ರೆ ಒರಿಜಿನಲ್ ಮಾಲಕ ಯಾರು ಮಲ್ಲಿಕಾರ್ಜುನ್ ಇದ್ದಾರೆ, ಆ ಮಲ್ಲಿಕಾರ್ಜುನ್ ಅವರು ಏನು ಒರಿಜಿನಲ್ ಖಾತಾ ಇದ್ದಾರೆ, ಅವ್ರ ಕಾಳಮ್ಮ ಅನ್ನೋದಂಥದ್ದು ಒಂದು ಹೆಣ್ಮಗಳು. ಆ ಹೆಣ್ಮಗಳಿಗೆ 71, 72ರಲ್ಲಿ ಜಾಗವನ್ನು ಮಂಜೂರಾಗಿರ್ತದೆ. ಅವ್ರ ಬಲ್ಲ ಹಳಿರು 71, 72ರಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲವರೆಗೂ ಡಾಕ್ಯುಮೆಂಟ್ಸ್ ಅವ. ಅವ್ರು ಏನು ಕಾಳಮ್ಮನ ಇದ್ದಂತ ಜಾಗವನ್ನು ನಮ್ಮ ಮಲ್ಲಿಕಾರ್ಜುನ್ ಅವರು ಜಾಗ ತೊಂದಿದ್ದಾರೆ. ಆ ನಂತರ ಏನ್ ಮಾಡಿದಾರೆ ಅಂತಂದ್ರೆ ಆ ಜಾಗ ತೊಂದು ಖಾತಾ ತಗೋಬೇಕಾಗಿತ್ತು. ಅವ್ರು ಖಾತಾ ತೋಲಕ್ ಹೋದಾಗ ಆಲ್ರೆಡಿ ಇವ್ರು ಖಾತಾ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಯಾರ ಖಾತಾ ಅಂತಂದ್ರೆ ಯಾರು ಡಾಕ್ಯುಮೆಂಟ್ಸ್ ಇಲ್ಲೋ, ಯಾರು ಗಿಫ್ಟೆಡ್ ಆರೋ ನಕಲಿ ಡಾಕ್ಯುಮೆಂಟ್ಸ್ ಅವರಿಗೆ ಇವತ್ತು ಖಾತಾ ಕೊಡಲಾಗಿದೆ. ಅದಕ್ಕೆ ದಯವಿಟ್ಟು ಮಹಾನಗರ ಪಾಲಿಕೆಯಲ್ಲಿ ಏನು ಒಂದೇ ಜಾಗದಲ್ಲಿ 2 ಖಾತಾ ಕೊಡ್ತಿದ್ದಾರೆ. ಇದು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಎಚ್ಚರಿಕೆ ಕೊಡ್ಕೋಬೇಕು. ಮುಂದಿನ ದಿನದಾಗ ಅಧಿಕಾರಿಗಳ ಮೇಲೆ ಎಚ್ಚರಿಕೆಯನ್ನು ವಹಿಸಬೇಕು. ಅವ್ರ ಮೇಲೆ ಯಾರ್ಯಾರು ಇದಕ್ಕೆ ಮಾಡಿದ್ದಾರೆ ಆ ಮೇಡಮ್ರಿಗೆ ಎಲ್ಲ ಕರೆಸಿ ಇದ್ರ ಮೇಲೆ ಆ ಮೇಡಮ್ ಮೇಲೆ 420 ಕೇಸ್ ಹಾಕಬೇಕು. ಮತ್ತೆ ಯಾರು ಆ ಕಾಳಮ್ಮನ ಬಲ್ಕ ಖರೀದಿ ಮಾಡಿದ್ದಾರೆ ಹಳಿ ಡಾಕ್ಯುಮೆಂಟ್ಸ್ ಯಾರಿಗಿದೆ ಡಾಕ್ಯುಮೆಂಟ್ ಚೆಕ್ ಮಾಡಿ ಅವ್ ಯಾರಿಗಿದೆ ಅದು ಖಾತಾವನ್ನು ರದ್ದು ಮಾಡಿ ಈ ಒರಿಜಿನಲ್ ಯಾರು ಡಾಕ್ಯುಮೆಂಟ್ಸ್ ಅವ್ರಿಗೆ ಖಾತಾ ಕೊಡ್ಬೇಕಂತಂದು ನಾನು ಜಯಕಂಡ್ರೆ ವಿನಂತಿ ಮಾಡ್ತೀನಿ. ಬಾಳಕಂತಂದ್ರೆ ನಾನು ಮುಂದೆ ನಗರ ಅಭಿವೃದ್ಧಿ ಸಚಿವರಿಗೆ ನಾನು ಈ ಮೂಲಕ 2 ಖಾತಾ ಕಲಬುರಗಿ ನಗರದಲ್ಲಿ ಒಂದೊಂದು ಜಾಗಕ್ಕೆ 4-5 ಖಾತಾ ಕಟ್ತಿದ್ದಾರೆ ರೊಕ್ಕ ತೊಂದ ಅಧಿಕಾರಿಗಳು ಅಂತ ನಾನು ಕಂಪ್ಲೇಂಟ್ ಮಾಡಬೇಕಾಗುತ್ತದೆ ಅಂತಂದು ನಾನು ಈ ಮೂಲಕ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಜೂನ್ 20ರಿಂದ ಜುಲೈ 12ರವರೆಗೆ ಬೆಂಗಳೂರು, ಮೈಸೂರು ಮತ್ತು ಹುಬ್ಬಳ್ಳಿಯಲ್ಲಿ ಮಹಾರಾಜ ಟ್ರೋಫಿ T20 ಕ್ರಿಕೆಟ್ ಟೂರ್ನಮೆಂಟ್ ನಡೆಯಲಿದೆ ಎಂದು ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡ ಮತ್ತು KSA ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಆಯೋಜಿಸುವ ಪ್ರತಿಷ್ಠಿತ T20 ಕ್ರಿಕೆಟ್ ಟೂರ್ನಮೆಂಟ್ ಮಹಾರಾಜ ಟ್ರೋಫಿಯ 5ನೇ ಆವೃತ್ತಿಯು 2026ರ ಜೂನ್ 20ರಿಂದ ಜುಲೈ 12ರವರೆಗೆ ಮೈಸೂರು, ಹುಬ್ಬಳ್ಳಿ ಹಾಗೂ ಬೆಂಗಳೂರು ನಗರಗಳಲ್ಲಿ ನಡೆಯಲಿದೆ. 2022ರಲ್ಲಿ ನಡೆದ ಮೊದಲ ಆವೃತ್ತಿಯ ಚಾಂಪಿಯನ್ ಆಗಿದ್ದ ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡವು ರಾಯಚೂರು ವಲಯವನ್ನು ಒಳಗೊಂಡಂತೆ ಕಲಬುರಗಿ ಹಾಗೂ ಉತ್ತರ ಕರ್ನಾಟಕದ ವಿಶಾಲ ಭಾಗವನ್ನ ಪ್ರತಿನಿಧಿಸುತ್ತಿದ್ದು, ಈವರೆಗೆ ನಡೆದ ಪ್ರತಿಯೊಂದು ಆವೃತ್ತಿಯಲ್ಲೂ ನಾಕೌಟ್ ಹಂತ ತಲುಪುವ ಮೂಲಕ ತನ್ನ ಸ್ಥಿರ ಸಾಧನೆಯನ್ನು ಮುಂದುವರಿಸಿಕೊಂಡಿದೆ. ಈ ಬಾರಿಯ ಮಹಾರಾಜ ಟ್ರೋಫಿಗಾಗಿ ಗುಲ್ಬರ್ಗಾ ಮಿಸ್ಟಿಕ್ಸ್ 20 ಆಟಗಾರರ ಬಲಿಷ್ಠ ತಂಡವನ್ನು ಕಟ್ಟಿಕೊಂಡಿದೆ. ಇದರಲ್ಲಿ ಹರಾಜಿನ ಮೂಲಕ ಆಯ್ಕೆಯಾದ 18 ಆಟಗಾರರು ಹಾಗೂ ಕ್ಯಾಚ್ಮೆಂಟ್ ಪ್ರದೇಶದಿಂದ ಆಯ್ಕೆಯಾದ 2 ಆಟಗಾರರು ಸೇರಿದ್ದಾರೆ. ಭಾರತದ ಏಕದಿನ ತಂಡದ ಆಟಗಾರ ಹಾಗೂ 2 ಬಾರಿ IPL ಚಾಂಪಿಯನ್ ಆಗಿರುವ ಮನೀಶ್ ಪಾಂಡೆ ಅವರನ್ನು 12.75 ಲಕ್ಷ ಮೊತ್ತಕ್ಕೆ ತಂಡದ ಪ್ರಮುಖ ಆಟಗಾರರಾಗಿ ಮರು ಸೇರ್ಪಡೆಗೊಳಿಸಲಾಗಿದೆ. ಅವರೊಂದಿಗೆ ಕರ್ನಾಟಕದ ಆಲ್ರೌಂಡರ್ ಮ್ಯಾಕ್ನಿಲ್ ನೊರೋನ್ಹಾ ಇತ್ತೀಚೆಗೆ IPL 2026ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಒಪ್ಪಂದ ಪಡೆದಿರುವ ಆಟಗಾರ ಹಾಗೂ ಅನುಭವಿ IPL ವಿಕೆಟ್ ಕೀಪರ್ ಬ್ಯಾಟರ್ BR ಶರತ್ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಇದಲ್ಲದೆ ಪ್ರಥಮ ದರ್ಜೆ ಕ್ರಿಕೆಟಿಗರಾದ ರೋನಿತ್ ಗಜಾನನ್ ಮೋರೆ ಮತ್ತು ಮೇಲು ಕ್ರಾಂತಿಕುಮಾರ್ ಅವರಂತಹ ಅನುಭವಿ ಆಟಗಾರರು ತಂಡದಲ್ಲಿದ್ದು, ಅನುಭವ, ನಾಯಕತ್ವ ಮತ್ತು ಉದಯೋನ್ಮುಖ ಪ್ರತಿಭೆಗಳ ಸಮತೋಲನ ಹೊಂದಿರುವ ಬಲಿಷ್ಠ ತಂಡವಾಗಿ ಗುಲ್ಬರ್ಗಾ ಮಿಸ್ಟಿಕ್ಸ್ ಹೊಸ ಋತುವಿಗೆ ಸಜ್ಜಾಗಿದೆ. ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡದ ಮಾರ್ಗದರ್ಶಕರಾಗಿ ಕರ್ನಾಟಕದ ಮಾಜಿ ಆಲ್ರೌಂಡರ್ ಹಾಗೂ IPL ಅನುಭವಿ ಬಾಲಚಂದ್ರ ಅಖಿಲ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ದೇಶೀಯ ಕ್ರಿಕೆಟ್ನ ಉನ್ನತ ಮಟ್ಟದಲ್ಲಿ ಪಡೆದಿರುವ ಅವರ ಅಪಾರ ಅನುಭವವು ತಂಡದ ಕ್ರಿಕೆಟ್ ತತ್ವಶಾಸ್ತ್ರವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ತಂಡದ ಮುಖ್ಯ ಕೋಚ್ ಆಗಿ ಕರ್ನಾಟಕದ ಮಾಜಿ ಕ್ರಿಕೆಟಿಗ ಕುನಾಲ್ ಕಪೂರ್ ಕಾರ್ಯನಿರ್ವಹಿಸುತ್ತಿದ್ದು, ಅವರು KSA ವ್ಯವಸ್ಥೆಯೊಳಗೆ ಆಟಗಾರರ ಅಭಿವೃದ್ಧಿಯಲ್ಲಿ ಅಪಾರ ಅನುಭವ ಹೊಂದಿರುವ ಗೌರವಾನ್ವಿತ ಹೈ ಪರ್ಫಾರ್ಮೆನ್ಸ್ ಕೋಚ್ ಆಗಿದ್ದಾರೆ. ಇದೇ ವೇಳೆ ಕರ್ನಾಟಕದ ಮಾಜಿ ಕ್ರಿಕೆಟಿಗ KV ಸಿದ್ಧಾರ್ಥ್ ಫೀಲ್ಡಿಂಗ್ ಕೋಚ್ ಆಗಿ ಸೇವೆ ಸಲ್ಲಿಸುತ್ತಿದ್ದು, ತಮ್ಮ ಆಟದ ಅನುಭವ ಹಾಗೂ ನವೀನ ತರಬೇತಿ ದೃಷ್ಟಿಕೋನದ ಮೂಲಕ ತಂಡಕ್ಕೆ ಮೌಲ್ಯಯುತ ಕೊಡುಗೆ ನೀಡುತ್ತಿದ್ದಾರೆ. ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡವು ತನ್ನ ಮಾಲೀಕತ್ವ ಗುಂಪಿಗೆ ಮಹೇಶ್ ಹರಿಹರನ್ ಹಾಗೂ ನೀಲ್ ಜೋಸೆಫ್ ಅವರನ್ನು ಸ್ವಾಗತಿಸಿದ್ದು, ಇವರ ಸೇರ್ಪಡೆಯಿಂದ ತಂಡದ ಪ್ರಾದೇಶಿಕ ವ್ಯಾಪ್ತಿ ಮತ್ತಷ್ಟು ವಿಸ್ತರಿಸಿ ಉತ್ತರ ಕರ್ನಾಟಕದಲ್ಲಿ ತಂಡದ ಬಲ ಮತ್ತು ಜನಪ್ರಿಯತೆಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಎಂದು ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡ ಹಾಗೂ KSA ಅಧಿಕಾರಿಗಳು ಇಂದು ಮಧ್ಯಾಹ್ನ 1:30 ಗಂಟೆಗೆ ಕಲಬುರಗಿ ನಗರದ ಗೋಲ್ಡ್ ಹಬ್ 3ನೇ ಮಹಡಿಯಲ್ಲಿ ಇರುವ ಕ್ಯಾರೆಡ್ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ.
ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಲೀಕರಾದ ಡಾಕ್ಟರ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ, ಕೋ ಓನರ್ ಡಾಕ್ಟರ್ ಸೈಯದ್ ಮುಸ್ತಫಾ ಅಲ್ ಹುಸೇನಿ, ಕೋ ಓನರ್ ಅಂಡ್ ಟೀಮ್ ಡೈರೆಕ್ಟರ್ ಮೀರ್ ರೌಫುದ್ದೀನ್ ಅಲಿ ಖಾನ್, ಕೋ ಓನರ್ ಮಹೇಶ್ ಹರಿಹರನ್, ನೀಲ್ ಜೋಸೆಫ್, ಕೋಚಿಂಗ್ ಅಂಡ್ ಸಪೋರ್ಟ್ ಸ್ಟಾಫ್ ಮೆಂಟರ್ ಬಾಲಚಂದ್ರ ಅಖಿಲ್, ಹೆಡ್ ಕೋಚ್ ಕುನಾಲ್ ಕಪೂರ್ ಹಾಗೂ ಫೀಲ್ಡಿಂಗ್ ಕೋಚ್ ಕೆವಿ ಸಿದ್ಧಾರ್ಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. To push talent from this region, from Raichur zone, from Gulbarga and all other districts coming under the Raichur zone. The talent which is untapped, the talent which is very raw. The aim is to bring those players into the highlighted tournaments like Maharaja Trophy, and that is the main aim why we got into it. As many people have questioned that what is the benefit of taking a franchise team. The main benefit is to support KSCA. Number one, KSCA is a non-profit organization which runs cricket in Karnataka, and to support it, because my father was passionate about cricket, and so are we, and we wanted to also fall in line and contribute wherever, however we can. So my father started under the Khaja Education Society, the KVN Turf Ground, which was established initially in 2007, but it was a very smaller ground at that time. Now it has become a full-size ground with the capability, with lights, with facilities like 11 turf wickets, stands. Now we have yet to inaugurate the fitness center, the indoor stadium, the indoor nets and the outdoor nets, the new ones which are coming up. So ಆರ್.ಬಿ. ತಿಮ್ಮಾಪುರ್ ಅವರಿಗೆ ಸಚಿವ ಸ್ಥಾನ ಮತ್ತು ಎಚ್. ಆಂಜನೇಯ ಅವರಿಗೆ ಎಂಎಲ್ಸಿ ಸ್ಥಾನಕ್ಕೆ ನೇಮಿಸುವಂತೆ ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಉತ್ತರ ಕರ್ನಾಟಕ ಭಾಗದ ಮಾದಿಗ ಸಮಾಜದ ಹಿರಿಯ ರಾಜಕೀಯ ಮುತ್ಸದ್ದಿ, ಸರ್ವ ಜನಾಂಗದ ನಾಯಕರು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರಾದ ಆರ್.ಬಿ. ತಿಮ್ಮಾಪುರ್ ಅವರನ್ನು ಕರ್ನಾಟಕ ರಾಜ್ಯದ ಸಚಿವರಾಗಿ ಮತ್ತು ಎಚ್. ಆಂಜನೇಯ ಅವರನ್ನು ಎಂಎಲ್ಸಿ ಸ್ಥಾನಕ್ಕೆ ನೇಮಿಸಬೇಕು ಎಂದು ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ವಿಭಾಗೀಯ ಅಧ್ಯಕ್ಷರಾದ ಚಂದ್ರಕಾಂತ್ ಕೆ ನಾಟಿಕಾರ್, ರುಕ್ಕಪ್ಪ ಕಾಂಬಳೆ, ಜಿಲ್ಲಾಧ್ಯಕ್ಷರಾದ ಸಿದ್ದಲಿಂಗ್ ಕಟ್ಟಿಮನಿ, ಸಮಾಜದ ಮುಖಂಡರಾದ ಸೈಬಣ್ಣ ಚಂದನ್, ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಜಾನಪ್ಪ ಶಿವನೂರ್, ಸಮಾಜದ ಮುಖಂಡರಾದ ಧರ್ಮಣ್ಣ ಪೂಜಾರಿ, ಯುವ ಹೋರಾಟಗಾರರಾದ ಜಯರಾಜ್ ಕೆಣಗೀಕರ್, ಸಮಾಜದ ಮುಖಂಡರಾದ ಶಿವಶರಣ ಎಂ ನಿಂಗದಳ್ಳಿ, ಯುವ ಮುಖಂಡರಾದ ಸುರೇಶ್ ವಾಡೇಕರ್, ಮನೋಜ್ ಎಂ ನಾಟಿಕಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮ್ಮ ಉತ್ತರ ಕರ್ನಾಟಕದ ಮಾದಿಗ ಸಮಾಜದ ಹಿರಿಯ ಮುತ್ಸದ್ದಿ ಮತ್ತು ರಾಜಕೀಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ್ ಸಾಹೇಬರನ್ನು ಸಚಿವ ಸಂಪುಟದಲ್ಲಿ ಮೊದಲನೇ ಅವಧಿಯಲ್ಲಿಯೂ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಕೈ ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ನಾಳೆ ನಡೆಯುತ್ತಿರುವ ಎರಡನೇ ಸಚಿವ ಮರು ನೇಮಕ ಹಂತದಲ್ಲಿ ಆದರೂ ಕೂಡ ನಮ್ಮ ಸಮಾಜದ ಹಿರಿಯ ನಾಯಕರು ಮತ್ತು ಮಾಜಿ ಸಚಿವರಾದ ತಿಮ್ಮಾಪುರ್ ಅವರನ್ನು ಎರಡನೇ ಪಟ್ಟಿಯಲ್ಲಿ ಆದರೂ ಕೂಡ ನೇಮಕ ಸಚಿವನಾಗಿ ಈ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನೇಮಕಾತಿ ಮಾಡಲು ಕೈ ಬಿಟ್ಟಿದ್ದಾರೆ. ಆ ಒಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಮೂಲ ಕಾರಣ ಈ ಒಂದು ನಮ್ಮ ಮಾದಿಗ ಸಮಾಜದ ಕರ್ನಾಟಕ ರಾಜ್ಯದಲ್ಲಿ ಇರೋಂಥ ನಮ್ಮ ಬಹು ಸಂಖ್ಯೆ ಅಂತೇಳಿ ನಾವು ಏನು ಹೊಂದಿರುತ್ತೇವೆ. ಮಾದಿಗ ಸಮಾಜವು ಈ ಕಾಂಗ್ರೆಸ್ ಪಕ್ಷವನ್ನು ಟೋಟಲಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ದಲಿತರ ಪರ, ನಾವು ಹಿಂದುಳಿದ ಪರ ಅಂತೇಳೇನು ಸುಳ್ಳು ಆಶ್ವಾಸನೆ ಕೊಟ್ಕೊತಾ ಇವತ್ತಿನ ದಿನ ಕಾಂಗ್ರೆಸ್ ಸರ್ಕಾರವು ಸಿದ್ದರಾಮಯ್ಯವನ್ನು
ಅವರು ಅವಧಿಯಲ್ಲಿ ನಮ್ಮ ಸಮಾಜದ ನಾಯಕರಾದ KH ಮುನಿಯಪ್ಪರು ಮತ್ತು RB ತಿಮ್ಮಪ್ಪರವರನ್ನು ಸಚಿವರಾಗಿ ಒಂದು ಸಮಾನತೆ ಒಂದು ಅವಕಾಶ ಕಲ್ಪಿಸಿದರು. ಆದರೂ ಕೂಡ ಆ ಒಂದು ನಮಗೆ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಮ್ಮ ಒಂದು ಸಮಾಜದ ನಾಯಕರು ಕನಿಷ್ಠ ಆದರೂ 3 ಸಚಿವ ಸ್ಥಾನವನ್ನು ಆದರೂ ಕೊಡಬೇಕಾಗಿತ್ತು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.